ನಮಸ್ಕಾರ ಸ್ನೇಹಿತರೆ, ಪೀಪಲ್ ಟಿವಿಗೆ ಸ್ವಾಗತ. ನಾನು ಚರಣ್ ಬರ್ನಾಡ್. ನಮ್ಮ ದೇಶದಲ್ಲಿ ಈಗ ಯಾರನ್ನಾದ್ರೂ ಹಗ್ ಮಾಡಿ ಗಹಗಹಿಸಿ ಕಕ್ಕೆ ಅಂತ ನಗೋದಿಕ್ ಸಾಧ್ಯ ಇಲ್ಲ. ಅದೆಲ್ಲ ಬ್ಯಾನ್ ಮಾಡೋದಕ್ಕೆ ಹೊರಟ ಆಗಿದೆ. ಯಾಕಂದ್ರೆ ಇತ್ತೀಚೆಗೆ ಒಂದು ವಿಡಿಯೋ ತುಂಬಾ ವೈರಲ್ ಆಗಿತ್ತು. ಹಗ್ ಮಾಡ್ತಾ ಕೆಕ್ಕೆ ಅಂತ ನಗೋ ವಿಡಿಯೋ ಅದು. ಅದನ್ನ ಇಡೀ ದೇಶದಲ್ಲಿ ಬ್ಯಾನ್ ಮಾಡಿದ್ರು. ಆದ್ರೆ ಇವತ್ತು ನಾನು ಮಾತನಾಡೋಕೆ ಹೊರಟಿರೋ ಟಾಪಿಕ್ ಕೇಳಿದ್ರೆ ನಿಮ್ ತಲೆ ಗಿರ್ ಅನ್ನೋದು ಗ್ಯಾರಂಟಿ. ಜಗತ್ತಿನ ದಿಗ್ಗಜ ನಾಯಕರು ನಮ್ಮ ದೇಶದಲ್ಲಿ ನಾನೇ ಕಿಂಗ್ ಅಂತ ಮೆರಿತಾ ಇದ್ದವರು ಒಮ್ಮಿಂದೊಮ್ಮೆಲೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ತಾ ಇದ್ದಾರೆ. ದೇಶ ಬಿಟ್ಟು ಓಡಿ ಹೋಗ್ತಾ ಇದ್ದಾರೆ. ಇಲ್ಲ ಅಂದ್ರೆ ಪರ್ಮನೆಂಟ್ ಆಗಿ ಮೇಲಕ್ಕೆ ಟಿಕೆಟ್ ತೆಗೆದುಕೊಂಡು ಹೋಗ್ತಾರೆ. ಯಾಕೆ? ಏನಿದರ ರಹಸ್ಯ? ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಯುವ ಜನತೆ ಪ್ರೀತಿಯಿಂದ ಮತ್ತೆ ಸ್ವಲ್ಪ ವ್ಯಂಗ್ಯದಿಂದ ಕರೆಯೋ ಒಂದು ಹೆಸರಿದೆ, ಪನೌತಿ ಅಂತ. ಇದನ್ನ ಬರೀ ಕಾಕತಾಳಿ ಅಂದ್ರೆ ಕೋಇನ್ಸಿಡೆನ್ಸ್ ಅಂತಿರೋ ಅಥವಾ ಜಾಗತಿಕ ಮಟ್ಟದ ದೊಡ್ಡ ದೊಡ್ಡ ಮಾಸ್ಟರ್ ಸ್ಟ್ರೋಕ್ ಅಂತಿರೋ, ಅತಿ ದೊಡ್ಡ ಮಾಸ್ಟರ್ ಸ್ಟ್ರೋಕ್ ಅಂತಿರೋ, ನೀವೇ ಡಿಸೈಡ್ ಮಾಡಬೇಕು. ಎಲ್ಲೆಲ್ಲಿ ನಮ್ಮ ನಾಯಕರು ಹೋಗಿ ಕೈ ಕುಲುಕಿದ್ದಾರೋ, ಅಪ್ಪಿಕೊಂಡಿದ್ದಾರೋ, ಆಗೆಲ್ಲ ಅಲ್ಲಿನ ನಾಯಕನ ವಿಕೆಟ್ ಪತನ ಆಗಿದೆ. ಮೊದಲನೇ ಸ್ಟಾಪ್ ಎಲ್ಲಿ? ಜಪಾನ್. ಸೂರ್ಯ ಹುಟ್ಟುವ ನಾಡಿನಲ್ಲಿ ಪ್ರಧಾನಿಗಳ ಕುರ್ಚಿ ಮುಳುಗಿದ್ದೇ ಒಂದು ರೋಚಕ ಕಥೆ. ಅದರ ಕ್ರೊನಾಲಜಿಯನ್ನ ನಾವು ಅರ್ಥ ಮಾಡಿಕೊಳ್ಬೇಕು. ಶಿಂಜೋ ಅಬೆ ಸೆಪ್ಟೆಂಬರ್ 2017ರಲ್ಲಿ ಅಹಮದಾಬಾದ್ನಲ್ಲಿ ಭಾರಿ ಅದ್ದೂರಿಯಾಗಿ ಅಪ್ಪಿಕೊಳ್ಳುವ ಒಂದು ದೃಶ್ಯ ನಿಮ್ಮ ಕಣ್ಣ ಮುಂದೆ ಬರ್ಬೋದು, ಶಿಂಜೋ ಅಬೆಯದ್ದು. ಅದಾದ್ಮೇಲೆ ಏನಾಯ್ತು? ಸೆಪ್ಟೆಂಬರ್ 2020ರಲ್ಲಿ ಅವರು ಅನಾರೋಗ್ಯದ ಕಾರಣಕ್ಕೆ ರಾಜೀನಾಮೆಯನ್ನು ಕೊಟ್ಟು ಮನೆಗೆ ಹೋದ್ರು. ಇನ್ನು ಯೋಶಿ ಹಿದೆ ಸುಗಾ, ಆಮೇಲೆ ಬಂದದ್ದು ಈ ಸುಗಾ ಅವ್ರ ಜೊತೆಗೆ ಸೆಪ್ಟೆಂಬರ್ 2020ರಲ್ಲಿ ಕೈ ಕುಳುಕಿದ್ರು ನಮ್ಮವರು. ಎಕ್ಸಾಕ್ಟ್ 1 ವರ್ಷ ಅಂದ್ರೆ ಸೆಪ್ಟೆಂಬರ್ 2021ರಲ್ಲಿ ಸುಗಾ ಅವರು ಕೂಡ ರಾಜೀನಾಮೆ ಕೊಟ್ಟು ಮನೆಗೆ ಹೋದ್ರು. ಇನ್ನು ಫುಮಿಯೋ ಕಿಶಿದಾ, ಇವರೇನಾದ್ರೂ ಉಳಿದುಕೊಳ್ತಾರೋ ಅಂತ ನೋಡಿದ್ರೆ ಸೆಪ್ಟೆಂಬರ್ 2023ರಲ್ಲಿ ಅವರು ಇವ್ರ ಜೊತೆಗೆ ಹ್ಯಾಂಡ್ ಶೇಕ್ ಮಾಡಿದ್ರು. ಲಂಚ ಮತ್ತೆ ಹಗರಣಗಳ ಸುಳಿಯಲ್ಲಿ ಸಿಲುಕಿ ಸೆಪ್ಟೆಂಬರ್ 2024ರಲ್ಲಿ ಅವರು ಕೂಡ ಕುರ್ಚಿಯನ್ನ ಖಾಲಿ ಮಾಡಿದ್ರು. ಇನ್ನು ಶಿಗೇರಾ ಇಶಿಬಾ ಲೇಟೆಸ್ಟ್ ಎಂಟ್ರಿ ಇದು. ಸೆಪ್ಟೆಂಬರ್ 2024ರಲ್ಲಿ ಇಶಿಬಾ ಅವರು ಪ್ರಧಾನಿ ಆದ್ರು ಜಪಾನ್ದು. ಅವರು ಕೂಡ ನಮ್ಮವ್ರ ಜೊತೆ ಕೈ ಕುಳುಕಿದ್ರು. ಪಾಪ ಒಂದೇ ವರ್ಷಕ್ಕೆ ಎಲೆಕ್ಷನ್ ಸೋತು ಸೆಪ್ಟೆಂಬರ್ 2025ರಲ್ಲಿ ಅವರು ಕೂಡ ರಾಜೀನಾಮೆ ಕೊಟ್ಟು ಕೆಳಗಿಳಿದ್ರು. ಜಪಾನ್ ಜನ ಈಗ ಈ ಹೊಸ ಪ್ರಧಾನಿ ಬಂದ ತಕ್ಷಣ ಹೇಳ್ತಿರೋ ಒಂದೇ ಒಂದು ಪ್ರಶ್ನೆ ಏನಪ್ಪಾ ಅಂದ್ರೆ, ಯಪ್ಪ ಈಗ್ಲಾದ್ರೂ ಯಾರೂ ಬಂದು ಅಪ್ಪಿಕೊಳ್ಳದೆ ಇದ್ರೆ ಸಾಕು ಅಂತ. ಇನ್ನು ಜಪಾನ್ ಅನ್ನ ಬಿಟ್ಟು ನಾವು ನೇರ ಯುರೋಪ್ ಕಡೆಗೆ ಹೋಗೋಣ. ಬ್ರಿಟನ್ ನಲ್ಲಿ ಪ್ರಧಾನಿಗಳ ಕುರ್ಚಿ ಮ್ಯೂಸಿಕಲ್ ಚೇರ್ ಆಟ ಆಡೋಕೆ ಶುರು ಮಾಡಿದ್ದೆ ಈ ಹಗ್ ಅಂಡ್ ಶೇಕ್ ಎಪಿಸೋಡ್ಗಳ ನಂತರ ಅಂತ ನೆಟ್ಟಿಗರು ಟ್ರೋಲ್ ಮಾಡ್ತಾ ಇದ್ದಾರೆ. ಸೊ ಬೋರಿಸ್ ಜಾನ್ಸನ್ ಏಪ್ರಿಲ್ 2022ರಲ್ಲಿ ಭಾರಿ ಹಗ್ ಮಾಡಿದ್ರು ನಮ್ಮವರನ್ನ. ಜುಲೈ 2022ರಲ್ಲಿ ಬೋರಿನ್ ಅವರು ರಾಜೀನಾಮೆ ಕೊಟ್ಟು ಮನೆಗೆ ಹೋದ್ರು. ಇನ್ನು ಲಿಜ್ ಟ್ರಸ್ ಸೆಪ್ಟೆಂಬರ್ 2022ರಲ್ಲಿ ಅವರು ನಮ್ಮವರ ಕೈಯನ್ನ ಕುಳುಕಿದ್ರು, ಹಗ್ ಮಾಡಿದ್ರು. ಅವರಂತೂ ಈ ಎಳೆಕೋಸಿದೆಯಲ್ಲ ಅದು ಕೆಡೋದಕ್ಕಿಂತ ಮುಂಚೆಯೇ ಅಂದ್ರೆ ಕೇವಲ 45 ದಿನಗಳಲ್ಲೇ ಅಕ್ಟೋಬರ್ 2022ರಲ್ಲಿ ರಾಜೀನಾಮೆ ಎಸೆದು ಮನೆಗೆ ಹೋದ್ರು. ಇನ್ನು ನಮ್ಮ ಋಷಿ ಸುನಾಕ್, ಭಾರತದ ಅಳಿಯ. ಸೊ ನಮ್ಮ ಸಿಂಪಲ್ ಸುಧಾ ಮೂರ್ತಿಯವರ ಹೆಮ್ಮೆಯ ಅಳಿಯ ಋಷಿ ಸುನಾಕ್. ಇವ್ರ ಜೊತೆಗೆ ಫೋಟೋಗಳಂತೂ ಸಖತ್ ವೈರಲ್ ಆದವು. ಜುಲೈ 2024ರ ಚುನಾವಣೆಯಲ್ಲಿ ಅವರು ಹೀನಾಯವಾಗಿ ಸೋತು ಅವರು ಕೂಡ ಇಳಿದಿದ್ದು ನಿಮಗೆ ಗೊತ್ತೇ ಇದೆ. ಈಗ ಇಸ್ರೇಲ್ ಕಡೆ ನೋಡೋಣ. ನವೆಂಬರ್ 2021ರಲ್ಲಿ ನೆಫ್ಟೆಲ್ ಬೆನೆಟ್ ಅವರನ್ನ ಭೇಟಿ ಮಾಡಿ ನಮ್ಮವರು ಅಪ್ಪಿಕೊಂಡ್ರು. ಆಶ್ಚರ್ಯ ಅಂದ್ರೆ ಜುಲೈ 2022ರಲ್ಲಿ ಅವರ ಸರ್ಕಾರ ಕೂಡ ಬಿದ್ದೋಯಿತು. ಇನ್ನು ಬೆಂಜಮಿನ್ ನೇತನ್ಯಾಹು, ಇವ್ರದ್ದು ಒಟ್ಟು 18 ವರ್ಷಗಳ ಆಳ್ವಿಕೆ. 2014, 2017, 2018, 2026ರಲ್ಲಿ ಇವರು ಭೇಟಿ ಮಾಡಿ, ಹಗ್ ಮಾಡಿ, ಹ್ಯಾಂಡ್ ಶೇಕ್ ಮಾಡಿ ಎಲ್ಲ ಕೂಡ ಮಾಡಿದ್ದಾರೆ. ಮೊನ್ನೆ ಮಾರ್ಚ್ 8ರಂದು ನೇತನ್ಯಾಹು ಗೊಟಕ್ ಅಂತ ಸತ್ತೋದ್ರು ಅನ್ನುವ ಒಂದು ಸುಳ್ಳು ಸುದ್ದಿ ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ಹರಿದಾಡಿತ್ತು. ಆದ್ರೆ ಅದು ಕೂಡ ಯುದ್ಧ ಕಾಲದ ಬೋಗಸ್ ಸೃಷ್ಟಿ ಅಂತ ನಮಗೆಲ್ಲ ಗೊತ್ತಿದೆ. ಆದ್ರೂ ಆತನ ಕುರ್ಚಿಗೂ ಕೂಡ ನಡುಕ ಹುಟ್ಟಿರೋದಂತೂ ಸತ್ಯ. ನಮ್ಮ ನೆರೆಹೊರೆಯ ದೇಶಗಳನ್ನಂತೂ ನೋಡಿದ್ರೆ ಇದೊಂಥರ ನೆಕ್ಸ್ಟ್ ಲೆವೆಲ್ ಎಫೆಕ್ಟ್ ತೋರಿಸಿದ ಹಾಗೆ ಆಗತ್ತೆ. ಪಾಕಿಸ್ತಾನ 2015ರಲ್ಲಿ ನವಾಜ್ ಶರೀಫ್ ಅವರನ್ನ ಭೇಟಿ ಮಾಡಿ ನಮ್ಮವರು ಅಪ್ಪಿಕೊಂಡು ಮುದ್ದಾಡಿದ್ರು. ಇಡೀ ಪ್ರಪಂಚಕ್ಕೆ ಅದೆಲ್ಲ ಗೊತ್ತಿದೆ. 2017ರಲ್ಲಿ ಅವರಿಗೆ ಆದದಾದ್ರೂ ಏನು? ಅವರು ಕೂಡ ಕುರ್ಚಿಯಿಂದ ಕೆಳಗಿಳಿದ್ರು. ಇಮ್ರಾನ್ ಖಾನ್ ಅವರು ಪ್ರಧಾನಿ ಆದ್ರು. ಇನ್ನು ಇಮ್ರಾನ್ ಖಾನ್ ಅವರನ್ನ ಜೂನ್ 2019ರಲ್ಲಿ ನಮ್ಮವರು ಭೇಟಿ ಮಾಡಿ ಕೈ ಕುಳುಕಿದ್ರು. 2022ರಲ್ಲಿ ಅವರು ಕೂಡ ಪದಚ್ಯುತರಾಗಿ ಜೈಲು ಪಾಲಾದ್ರು. ಇನ್ನು ಶ್ರೀಲಂಕಾಕ್ಕೆ ಹೋಗೋಣ. ಇದಂತೂ ಪಕ್ಕಾ ಆಕ್ಷನ್ ಥ್ರಿಲ್ಲರ್. ಯಾಕಂದ್ರೆ ವಿಕ್ರಮ್ ಸಿಂಘೆ, ಮಹಿಂದಾ ರಾಜಪಕ್ಷೆ ಮತ್ತೆ ಗೋಟಬಯ ರಾಜಪಕ್ಷೆ ಈ ಮೂವರ ಜೊತೆಯೂ ಕೂಡ ನಮ್ಮವರು ಭೇಟಿ ಮಾಡಿ ಆಲಿಂಗನ ಎಲ್ಲ ಮಾಡಿದ್ದಾರೆ.
2022ರಲ್ಲಿ ಶ್ರೀಲಂಕಾ ಎಕನಾಮಿಕ್ ಕ್ರಾಶ್ ಆಗಿ ಗೋಡ್ಬಯ ದೇಶ ಬಿಟ್ಟು ಪಲಾಯನ ಮಾಡಿದ್ರು. ಈಗ ಈ ಮೂವರು ಲಂಚ ಅಧಿಕಾರ ದುರುಪಯೋಗದ ಕೇಸನ್ನ ಎದುರಿಸ್ತಾ ಇದ್ದಾರೆ. ಬಾಂಗ್ಲಾದೇಶ ರೀಸೆಂಟ್ ಆಗಿ ಜೂನ್ 2024ರಲ್ಲಿ ಶೇಖ್ ಹಸೀನಾ ಅವರ ಕೈಯನ್ನ ನಮ್ಮವ್ರು ಹೋಗಿ ಕುಳುಕಿದ್ರು. ಕೇವಲ 2 ತಿಂಗಳಲ್ಲಿ ಆಗಸ್ಟ್ 2024ರಲ್ಲಿ ಹಸೀನಾ ಅವರು ತಮ್ಮ ದೇಶವನ್ನೇ ಬಿಟ್ಟು ಓಡಿ ಭಾರತಕ್ಕೆ ಬರಬೇಕಾದ ಪರಿಸ್ಥಿತಿ ಎದುರಾಯಿತು. ಇನ್ನು ಅಫ್ಘಾನಿಸ್ತಾನ ಅಶ್ರಫ್ ಘನಿ ಜೊತೆ ಹ್ಯಾಂಡ್ ಶೇಕ್ ಆಗಿದ್ದೇ ತಡ ಆಗಸ್ಟ್ 2021ರಲ್ಲಿ ತಾಲಿಬಾನ್ ಅಟ್ಯಾಕ್ ಆದಾಗ ಅವರು ಕೂಡ ದೇಶವನ್ನ ಬಿಟ್ಟು ಓಡಿ ಹೋದ್ರು. ಸೊ ಇದನ್ನ ನೋಡಿದ್ರೆ ಅಕ್ಕಪಕ್ಕದ ದೇಶದ ನಾಯಕರು ಭಾರತದ ಕಡೆಗೆ ಮುಖ ಮಾಡೋದೇ ಬೇಡಪ್ಪ ಅನ್ನೋ ರೀತಿಯಲ್ಲಿ ರೇಂಜ್ ಅಲ್ಲಿ ನಡೀತಾ ಇದೆ. ಬರೀ ಕುರ್ಚಿ ಕಳ್ಕೊಂಡ್ರೆ ಪರವಾಗಿಲ್ಲ, ಕೆಲವು ಕೇಸ್ಗಳನ್ನ ನೋಡಿದ್ರೆ ಮೈ ಜುಮ್ ಅನ್ನತ್ತೆ. ಯಾಕಂದ್ರೆ ಇಲ್ಲಿ ಪವರ್ ಜೊತೆಗೆ ಪ್ರಾಣ ಕೂಡ ಹೋದಂತ ಎಕ್ಸಾಂಪಲ್ಸ್ ಗಳು ಇದಾವೆ. ಡೊನಾಲ್ಡ್ ಟ್ರಂಪ್ 2019ರಲ್ಲಿ ಹೌಡಿ ಮೋದಿ, ಮತ್ತೆ 2020ರಲ್ಲಿ ನಮಸ್ತೆ ಟ್ರಂಪ್, ಹೀಗೆಲ್ಲ ಎಲೆಕ್ಷನ್ ಹತ್ರ ಇದ್ದಾಗ ಭಾರಿ ಆಲಿಂಗನ ಎಲ್ಲ ನಮ್ಮವರನ್ನ ಮಾಡಿದ್ರು, ಅಪ್ಪಿಕೊಂಡು ಮುದ್ದಾಡಿದ್ರು. ರಿಸಲ್ಟ್ ಏನಾಯ್ತು? ಟ್ರಂಪ್ ಕೂಡ ಸೋತ್ರು. ಇನ್ನು ಮಾರಿಷಸ್ನ ನವೀನ್ ರಾಮ್ ಗೂಲಂ, ಇಟಲಿಯ ಮರಿಯೋ ಡ್ರಾಗಿ, ಫ್ರಾನ್ಸ್ನ ಫ್ರಾಂಕೋಯಿಸ್ ಹೊಲಾಂಡೆ, ಸೌತ್ ಆಫ್ರಿಕಾದ ಜೇಕಬ್ ಜುಮಾ, ಬ್ರೆಜಿಲ್ನ ದಿಲ್ಮಾ ರೈಸಫ್, ಆಮೇಲೆ ಅರ್ಜೆಂಟೀನಾದ ಮಾರಿಷಿಯೋ ಮ್ಯಾಕ್ಸಿ, ಆಮೇಲೆ ಆಸ್ಟ್ರೇಲಿಯಾದ ಟೋನಿ ಅಬಾಟ್, ಹೀಗೆ ಲಿಸ್ಟ್ ತುಂಬಾ ದೊಡ್ಡದಿದೆ. ಎಲ್ಲರೂ ಭೇಟಿ ಆದ ಬಳಿಕ ಸೋತ್ರು, ಇಲ್ವೇ ರಾಜೀನಾಮೆ ಕೊಟ್ಟು ಮನೆಗೆ ಹೋದ್ರು. ಆದ್ರೆ ಈಗ ಟಿಕೆಟ್ ತೆಗೆದುಕೊಂಡು ಮೇಲಕ್ಕೆ ಹೋದವರ ಪಟ್ಟಿ ಕೂಡ ಇದೆ. ಯಾರು? ತಾಂಜೇನಿಯಾ ಅಧ್ಯಕ್ಷ ಜಾನ್ ಮಾಗಪುಲಿ 2021ರಲ್ಲಿ ಅವರು ಸತ್ತೋದ್ರು. ಇನ್ನು ಇರಾನ್ ಅಧ್ಯಕ್ಷ ಇಬ್ರಾಹಿಂ ರೈಸಿ ಇವರು ಹಲವು ಬಾರಿ ನಮ್ಮವರನ್ನ ಭೇಟಿ ಮಾಡಿದ್ರು. ಕೊನೆಯದಾಗಿ ಅವರು ಜನವರಿ 2024ರಲ್ಲಿ ಭೇಟಿಯಾಗಿದ್ರು. ಆಮೇಲೆ ಮೇ 2024ರಲ್ಲಿ ಅವರು ಹೆಲಿಕಾಪ್ಟರ್ ಪತನದಲ್ಲಿ ನಿಗೂಢವಾಗಿ ಸತ್ತೋದ್ರು. ಇನ್ನು ದಿ ಬಿಗ್ಗೆಸ್ಟ್ ಕಾನ್ಸ್ಪಿರಸಿ, ರೈಲಾ ಒಡಿಂಗಾ. ಕೀನ್ಯಾದ ಮಾಜಿ ಪ್ರಧಾನಿ ರೈಲಾ ಒಡಿಂಗಾ ಅವರು ಅಕ್ಟೋಬರ್ 2025ರಲ್ಲಿ ಭಾರತದ ಕೇರಳದಲ್ಲಿ ಬಂದು ಆಯುರ್ವೇದಿಕ್ ಚಿಕಿತ್ಸೆಯನ್ನ ಪಡಿತಾ ಇದ್ರು. ಸಂಶಯಾಸ್ಪದವಾಗಿ ಅವರು ಮರಣವನ್ನ ಅಪ್ಪಿದ್ರು, ಸತ್ತೋದ್ರು. ಸೊ ಇದರಲ್ಲಿ ಟ್ವಿಸ್ಟ್ ಏನಪ್ಪಾ ಅಂದ್ರೆ, ಒಡಿಂಗಾ ಅದಾನಿ ಗ್ರೂಪ್ ನ ಬೆಂಬಲಿಗರಾಗಿದ್ರು. ನವೆಂಬರ್ 2024ರಲ್ಲಿ ಕೀನ್ಯಾದಲ್ಲಿ ಲಂಚ ಮತ್ತೆ ಅವ್ಯವಹಾರದ ಆರೋಪಗಳ ಮೇಲೆ ಅದಾನಿ ಗ್ರೂಪ್ ನ ವಿಮಾನ ನಿಲ್ದಾಣ ಮತ್ತೆ $736 ಮಿಲಿಯನ್ ಪವರ್ ಪ್ರಾಜೆಕ್ಟ್ ಡೀಲ್ ಅನ್ನ ಅವರ ಸರ್ಕಾರ ರದ್ದು ಮಾಡಿತ್ತು. ಈ ಹಗರಣದ ಬಗ್ಗೆ ಸಾಕ್ಷಿ ನುಡಿದಂತೆ ಕೇರಳದಲ್ಲಿ ಶಾಶ್ವತವಾಗಿ ಅವರ ಬಾಯನ್ನ ಮುಚ್ಚಿಸಿದ್ರ ಅನ್ನೋ ಅನುಮಾನ ಕೂಡ ಇಂಟರ್ನೆಟ್ ನಲ್ಲಿ ಜನರು ಚರ್ಚೆ ಮಾಡ್ತಾ ಇದ್ದಾರೆ. ಸೊ ಒಂದು ಸಾರಸ್ಯಕರವಾದ ಸಂಗತಿ ಇದೆ. ಇದ್ಯಾವುದೇ ರಿಸ್ಕ್ ಬೇಡ ಅಂತ ಇಂದಿನವರೆಗೆ ನಮ್ಮವರನ್ನ ಭೇಟಿ ಮಾಡದೆ, ಅವರ ಮುಖವನ್ನ ಕೂಡ ನೋಡದೆ, ಮುಖತಃ ಭೇಟಿ ಮಾಡದೆ, ಸೋಮ್ನೆ ತನ್ನಷ್ಟಕ್ಕೆ ತಾನಿರುವ ಏಕೈಕ ಸ್ಮಾರ್ಟ್ ನಾಯಕ ಅಂತ ಹೇಳಿದ್ರೆ ನಾರ್ತ್ ಕೊರಿಯಾದ ಕಿಮ್ ಜುಂಗ್ ಉನ್. ತಲೆ ಇದ್ರೆ ಕಿಮ್ ತರ ಇರಬೇಕು ಅಂತ. ಅಫ್ಕೋರ್ಸ್ ಪ್ರಪಂಚ ಅಂದಮೇಲೆ ಎಕ್ಸೆಪ್ಷನ್ಸ್ ಇದ್ದೇ ಇರತ್ತೆ. ಮ್ಯಾಕ್ರೋನ್, ಮಲೋನಿ, ಆಮೇಲೆ ಇವರ ರೀತಿಯ ವೈಬ್ಸ್ ಅನ್ನ ಮರೆಯೋದಕ್ಕೆ ನಮಗೆ ಸಾಧ್ಯವೇ ಇಲ್ಲ. ಪುಟಿನ್ ಇರ್ಬೋದು ಅಥವಾ ಏಂಜೆಲಾ ಮಾರ್ಕೆಲ್ ಇರ್ಬೋದು, ಇವರೆಲ್ಲರೂ ಈ ಹಗ್ ಎಫೆಕ್ಟ್ ನಿಂದ ಪಾರಾಗಿದ್ದಾರೆ. ಹಾಗಾದ್ರೆ ನಮಗೊಂದು ಆಸೆ, ಒಂದು ಐಡಿಯಾ ಇದೆ. ಈಗ ಈ ಹಗ್ ಮತ್ತೆ ನಗೋದನ್ನ ನಮ್ಮ ದೇಶದಲ್ಲಿ ವಿಡಿಯೋ ಮಾಡುವ ಹಾಗಿಲ್ಲ, ಅದೆಲ್ಲ ಬ್ಯಾನ್ ಆಗುತ್ತೆ, ಬ್ಯಾನ್. ಸೊ ಆದ್ರೆ ಒಬ್ರು ಹಗ್ ಮಾಡಿದ್ರೆ, ನಕ್ರೆ ಅಲ್ಲಿ ಏನೋ ಒಂದು ದುರಂತ ನಡೀತದೆ. ಇದನ್ನ ಯೂಸ್ ಮಾಡ್ಕೋಬಹುದು. ನಾವು ಯಾಕೆ ಇದನ್ನ ನಮ್ಮ ದೇಶದ ಪರವಾಗಿ ಬಳಸ್ಕೊಳ್ಬಾರ್ದು? ಈಗ ನಮ್ಮ ನಾಯಕರು ಒಮ್ಮೆ ಇಸ್ಲಾಮಾಬಾದ್ಗೆ ಹೋಗಿ ಪಾಕಿಸ್ತಾನದ ಈಗಿನ ಪ್ರಧಾನಿ, ಅಧ್ಯಕ್ಷ, ಸೇನಾಧಿಪತಿಗಳೆಲ್ಲ ಇರ್ತಾರಲ್ಲ, ನವಾಜ್ ಶರೀಫ್ ರೇಂಜ್ ನಲ್ಲಿ ಅಲ್ಲಿಗೆ ಹೋಗಿ ಭಾರಿ ಕೈ ಕುಳುಕಿ ಬಿಗಿಯಾಗಿ ಅಪ್ಪಿಕೊಂಡು ಒಂದು ಗ್ರ್ಯಾಂಡ್ ಶೋ ಯಾಕೆ ನಮ್ಮವರು ಮಾಡಬಾರ್ದು? ನಮ್ಮ ದೇಶದ ಅರ್ಧ ತಲೆನೋವು ಅಲ್ಲೇ ದೂರ ಆಗತ್ತೆ. ಯಾಕಂದ್ರೆ ಇವ್ರು ಹಗ್ ಮಾಡಿದ್ರೆ ಅಲ್ಲಿ ಏನಾದ್ರೂ ಒಂದು ದುರಂತ ನಡೀತದೆ. ಅಂತೆಯೇ ಈಗ ಪ್ರಪಂಚದಲ್ಲಿ ನಡೀತಾ ಇರುವ ಯುದ್ಧಗಳು ಬೇಗ ಅಂತ್ಯ ಆಗಬೇಕು ಅಂದ್ರೆ ಇಬ್ಬರಿದ್ದಾರೆ. ಈ ಇಬ್ಬರನ್ನು ಟೇಲ್ ಅವೀವ್ ಅಥವಾ ವಾಷಿಂಗ್ಟನ್ ನಲ್ಲಿ ಹೋಗಿ ಬಿಗಿಯಾಗಿ ಅಪ್ಪಿಕೊಂಡು ಆರ್ ಏಕ್ ಬಾರ್ ಅಂತ ಬೃಹತ್ ಶೋ ಯಾಕೆ ಮಾಡಬಾರ್ದು? ಸೊ ಜಗತ್ತಿಗೆ ಒಳ್ಳೇದಾಗತ್ತೆ ಅಂತಾದಲ್ಲಿ ಇಂತಹ ಒಂದೇ ಒಂದು ಹಗ್ಗಿಂಗ್ ರಿಸ್ಕ್ ಅನ್ನ ತೆಗೆದುಕೊಳ್ಳೋದ್ರಲ್ಲಿ ತಪ್ಪೇನಿದೆ ಹೇಳಿ, ಅಲ್ವಾ? ಸೊ ಇದೆಲ್ಲ ಕೇವಲ ಕಾಕತಾಳೀಯವೇ ಇರ್ಬೋದು, ಬಟ್ ಎಂಟರ್ಟೈನಿಂಗ್ ಕಾಕತಾಳೀಯ ಆಗೋದಿಕ್ ಸಾಧ್ಯ ಇಲ್ಲಲ್ಲ. ಸೊ ಈ ಪನೌತಿ ಎಫೆಕ್ಟ್ ಏನಿದೆ ಅಥವಾ ಹಗ್ ಎಫೆಕ್ಟ್, ಈ ಬಗ್ಗೆ ನಿಮ್ಮ ಅನಿಸಿಕೆಗಳೇನಿದಾವೆ? ನೀವು ಕೂಡ ಹಗ್ ಮಾಡಿ ಗಹಗಹಿಸಿ ನಗುವಂತ ವಿಡಿಯೋವನ್ನ ಮಾಡ್ಬೇಕು ಅಂತ ಬಯಸ್ತೀರಾ, ಅಥವಾ ಮಾಡಿದ್ರೆ ಎಲ್ಲಿ ಬ್ಯಾನ್ ಆಗ್ತೀವ ಅನ್ನುವ ಭಯ ಕೂಡ ನಿಮ್ಮಲ್ಲಿ ಇದೆಯಾ? ಕಮೆಂಟ್ ಬಾಕ್ಸ್ ನಲ್ಲಿ ನೀವು ತಿಳಿಸಬಹುದು. ಹಾಗೆ ಈ ವಿಡಿಯೋವನ್ನ ನೀವು ಲೈಕ್ ಮಾಡಿ ಶೇರ್ ಮಾಡಬಹುದು. ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ನಮಸ್ಕಾರ.